ಸಾಮಾನ್ಯವಾಗಿ ದೇವಾಲಯ ಅಥವಾ ಮಠಮಾನ್ಯಗಳಲ್ಲಿ ದೇವರ ಆನೆಗಳು ಇರೋದು ಸಾಮಾನ್ಯ. ಆದರೆ ಇತ್ತೀಚೆಗೆ ನಡೆದ ಆನೆಗಳ ಪುಂಡಾಟಗಳನ್ನು ನೋಡಿದ್ರೆ ಭಕ್ತರ ಸುರಕ್ಷತೆಯ ದೃಷ್ಟಿಯಿಂದ ನಿಜಕ್ಕೂ ಹೀಗೆ ಆನೆಗಳನ್ನು ಸಾಕೋದು ಸೇಫಾ ಅನಿಸುತ್ತೆ. ರಾಜ್ಯದ ಮಟ್ಟಿಗಂತೂ ಇನ್ನು ಮುಂದೆ ಇಂತಹ ಆತಂಕ ಬೇಕಿಲ್ಲ. ಯಾಕೆ ಅಂತ ನೀವೇ ನೋಡಿ. ದೇವಾಲಯ ಮಠಕ್ಕೆ ಸೇರಿದ ಆನೆಗಳು ಪುಂಡಾಟವಾಡುವುದು ಇದೇ ಮೊದಲೇನಲ್ಲ. ಹಾಗಂತ ಗಜಪಡೆ ಇಲ್ಲದಿದ್ದರೆ ದೇವಾಲಯದ ಮೆರವಣಿಗೆ ಉತ್ಸವಗಳಿಗೆ ಕಳೆಯೇ ಇರಲ್ಲ. ಆದರೆ ನಾಡಿನಲ್ಲಿ ಪುಂಡಾಟವಾಡಿ ಜನರ ಜೀವ ಬಲಿ ಪಡೆದ ಆನೆಗಳು ಈಗ ಮಡಿಕೇರಿಯ ಮತ್ತಿಗೋಡಿನಲ್ಲಿ ಪಳಗುತ್ತಿವೆ. ನುರಿತ ಮಾವುತರಿಂದ ಟ್ರೈನಿಂಗ್ ಪಡೆಯುತ್ತಿವೆ. ಹೌದು, ಇತ್ತೀಚೆಗೆ ಉಡುಪಿ ಮಠದ ಆನೆಯೊಂದು ಪುತ್ತೂರಿನಲ್ಲಿ ಮಾವುತನೊಬ್ಬನನ್ನ ಬಲಿ ತೆಗೆದುಕೊಂಡಿತ್ತು. ಲಕ್ಷ್ಮೀಶ ಹೆಸರಿನ ಈ ಆನೆಯನ್ನು ಮೊದಲು ಬನ್ನೇರುಘಟ್ಟದಲ್ಲಿ ತರಬೇತಿ ನೀಡಲು ಕರೆದೊಯ್ಯಲಾಯಿತಾದರೂ ಅಲ್ಲಿ ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಈಗ ಮತ್ತಿಗೋಡು ಆನೆ ಶಿಬಿರಕ್ಕೆ ಹಸ್ತಾಂತರಿಸಲಾಗಿದೆ. ಇದನ್ನು ಅರಿತ ಬಳಿಕ ಜೆಎಸ್ಎಸ್ ಮಠದ ಮುಖ್ಯಸ್ಥರು ಪದೇ ಪದೇ ದಾಂಧಲೆ ಮಾಡುತ್ತಿದ್ದ ಸುತ್ತೂರು ಮಠದ ಆನೆ ಮಾಸ್ತಿಯನ್ನು ಇಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ಈಗ ಮಾಮೂಲಿ ವೈಲ್ಡ್ ಲೈಫ್ ಎಲಿಫೆಂಟ್ ಯಾವ ಥರ ಹಿಡಿದ್ರೆ ಯಾವ ರೀತಿ ತರಬೇತಿ ಕೊಡ್ತೀವಿ ಅದನ್ನು ಪಳಗಿಸಿ ಮತ್ತು ಅಂದರೆ ಮಾವುತನ ಜೊತೆ ಹೊಂದಾಣಿಕೆಯಾಗಿ ಇದನ್ನು ಮಾಡೋ ಥರ, ಅಂದರೆ ಅದಕ್ಕೆ ಒಂದು ಏನಂದರೆ ಆನೆಗೆ ಒಂದು ಬರಬೇಕು, ಅಂದರೆ ನಾನೇನೋ ಒಬ್ಬ ಮಾವುತನ ಕೊಂದಿದ್ರಿಂದ ನನಗೆ ಈ ಥರ ಶಿಕ್ಷೆ ಕೊಟ್ಟಿದ್ದಾರೆ ಅಂತ ಒಂದು ಅರಿವಾಗಬೇಕು. ಮುಂದೆ ಅದು ಮಾವುತನ ಹತ್ರ ಚೆನ್ನಾಗಿ ನಡ್ಕೋಬೇಕು ಅನ್ನೋ ರೀತಿ ಒಂದು ತರಬೇತಿನ ನಮ್ಮ ಮಾವುತರು ನೀಡ್ತಿದ್ದಾರೆ. ಖಾಸಗಿಯಾಗಿ ಆನೆಗಳಿಗೆ ಕೇರಳದ ಮೂಲದ ಮಾವುತರು ತರಬೇತಿ ನೀಡುತ್ತಾರೆ. ಆದರೆ ಅವರ ನಡವಳಿಕೆಗಳಿಗೆ ಒಪ್ಪದ ಆನೆಗಳು ಇಂತಹ ದಾಂಧಲೆಗೆ ಮುಂದಾಗ್ತವೆ ಅನ್ನೋದು ಆನೆ ತರಬೇತುದಾರರ ಅಭಿಪ್ರಾಯ. ಹಾಗಾಗಿ ಕಾಡಾನೆಗಳನ್ನು ಅರಣ್ಯ ಇಲಾಖೆ ಪಳಗಿಸುವ ರೀತಿಯಲ್ಲೇ ಈ ಖಾಸಗಿ ಆನೆಗಳಿಗೆ ತರಬೇತಿ ನೀಡಲಾಗುತ್ತಿದೆ. ಈ ರೀತಿ ಬೋನಿಗೆ ಹಾಕಿದರೆ ಮಾತ್ರ ಆನೆ ಪಳಗಿಸೋಕ್ಕೆ ಅನುಕೂಲ ಆಯ್ತದೆ. ಬೋನ್ ಇಲ್ಲ ಅಂತ ಹೇಳಿದ್ರೆ ಅದು ಹೊಡೆದ್ರು ಏಟ್ರು ನಮಗೆ ಕ್ಯಾಶ್ ಆಯ್ತದೆ. ನಮಗೆ ಅದಕ್ಕೆ ಬೋನ್ ನಮಗೆ ಈಗ ಹೊಡೆದ್ರೆ ಇದು ಬೋನ್ ಒಳಗಡೆ ಇರ್ತದೆ, ಬೋನಿಗೆ ಏಟಾಯ್ತದೆ ಅಷ್ಟೇ, ನಮಗೆ ಏಟಾಗೋದಿಲ್ಲ. ಅದಕ್ಕೆ ಈ ಬೋನಿಗೆ ಹಾಕೋದು ಆನೆಗಳನ್ನ, ಯಾವ ಆನೆಗಳನ್ನ ಕಾಡಾನೆಗಳನ್ನ ಹಿಡಿದು ಪಳಗಿಸ್ಬೇಕಂತ ಹೇಳಿದ್ರೆ ಬೋನಿಗೆ ಹಾಕಬೇಕು. ಬೋನ್ ಇಲ್ಲದೆ ಹಾಕಕ್ಕೆ ಆಗಿದ್ರೆ ಹಂಗೆ ಪಳಗಿಸಿದ್ರೆ ಭಾಳ ತೊಂದರೆ ಆಯ್ತದೆ. ಒಟ್ಟಿನಲ್ಲಿ ಆನೆ ಪಳಗಿಸುವ ಶಿಬಿರಗಳಲ್ಲಿ ಕೊಡಗಿನ ದುಬಾರೆ ನಂತರ ಇದೀಗ ಮತ್ತಿಗೋಡು ಆಕರ್ಷಣೆಯ ಕೇಂದ್ರ ಬಿಂದುವಾಗಿದೆ. ಕೊಡಗಿನಿಂದ ಕ್ಯಾಮರಾಮನ್ ಪ್ರದೀಪ್ ಜೊತೆ ಗಿರಿಧರ್ ಕೆಕೆ, ಸುವರ್ಣ ನ್ಯೂಸ್.